ನಾವು ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಮುಖ್ಯಮಂತ್ರಿಗಳು ಭೇಟಿ ಮಾಡೋಕ್ಕೆ ನಾವು 4 ದಿವಸದಿಂದ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಅವರು ಕೂಡ ನಮಗೆ JDSನವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ತಾರತಮ್ಯ ಇಲ್ದಂಗೆ 224 ಕ್ಷೇತ್ರಕ್ಕೂ ಕೂಡ ಒಂದೇ ರೀತಿ ಸಮಾನವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತನ್ನು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೊಂದು ಮನವಿನೂ ಕೂಡ ಅವ್ರನ್ನ ಮಾಡೋರಿದ್ದೇವೆ. ಏನು ನಮ್ಮದು ಕೂಡ ಒಂದು ಸಣ್ಣ ಪಕ್ಷ ಇದೆ. ನಮ್ಮ ಪಕ್ಷದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗೆ ನೀವೊಂದು ಅಭ್ಯರ್ಥಿನ ತೆಗೆದು ನಮಗೊಂದು ಸಪೋರ್ಟ್ ಮಾಡಿ ಅಂತಲೂ ಕೂಡ ಮನವಿನೂ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಖಂಡಿತ ಇಲ್ಲ. ನಮ್ಮ ಶಾಸಕರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅಪನಂಬಿಕೆ ಇಲ್ಲ. 18ಕ್ಕೆ 18 ಕೂಡ ನಮ್ಮ ಶಾಸಕರು ನಾವು ಒಟ್ಟಾಗಿದ್ದೇವೆ. ಜೊತೆಯಲ್ಲಿ BJPಯ ಎಕ್ಸ್ಟ್ರಾ ಮತಗಳೇನಿದೆ ಅದನ್ನು ಕೂಡ ಈಗಾಗಲೇ ಎಲ್ಲ ಕೂಡ ಚರ್ಚೆ ಆಗಿದೆ, ಯಾರನ್ನ ಇದು ನಮ್ಮ ಅಭ್ಯರ್ಥಿಗೆ ಹಾಕ್ಸ್ಬೇಕು ಅಂತಕ್ಕಂಥದ್ದು. ಆದ್ದರಿಂದ ನಮಗೇನು ಆ ಥರ ಸಂಶಯ ಇಲ್ಲ. ನಮ್ಮ ಪಕ್ಷದ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಆತಂಕ ಇಲ್ಲ. ನಮ್ಮ ಅಭ್ಯರ್ಥಿನ ಒಬ್ಬರನ್ನ ನಮ್ಮ ಪಕ್ಷದಿಂದ ನಾವು ವಿಧಾನ ಪರಿಷತ್ತಿಗೆ ಕಳಿಸ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಅಜೆಂಡಾ ಇದೆ. ನಮ್ಮಲ್ಲಿ ಯಾರೂ ಆ ಮನಸ್ಥಿತಿಯವರಿಲ್ಲ. ಈಗ ಮುಳುಗ್ತಿರೋ ಅಡುಗೆಗೆ ಯಾರು ಕೂಡ ಹೋಗಿ ಸೇರ್ಕೊಳ್ಳೋಕ್ಕೆ ಯಾರು ಕೂಡ ತಯಾರಿಲ್ಲ. ಒಂದಿದ್ದೆ ಹಳೆ ಅಡುಗೆಗೆ ಡ್ರೈವರ್ ಬೇರೆಯವರು ಹೊಸದಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ, ಹಳೆ ಅಡುಗೆಗೆ ಹೊಸ ಚಾಲನೆ ಏನು ಚಾಲಕರನ್ನು ಮಾಡಿದರೆ ಬಿಟ್ಟರೆ ಅಡುಗೆ ಹಳೆದೇನೇ ಇದೆ. ಅಲ್ಲಿರ್ತಕ್ಕಂಥ ಅಜೆಂಡಾಗಳು ಕೂಡ ಹಳೆದೇ ಇದೆ. ಆದ್ದರಿಂದ ಇನ್ನೂ ಹೊಸ ಅಜೆಂಡಾಗಳನ್ನು ಕೂಡ ಏನು ಮುಖ್ಯಮಂತ್ರಿಗಳು ಹಾಕೊಂಡಿದ್ದಾರೆ, ಇದೆಲ್ಲದಕ್ಕೂ ಹೊರೆ ಎಷ್ಟಾಗುತ್ತೆ, ಇವ್ರು ಯಾವ ರೀತಿ ನಡೆಸ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. GT ದೇವೇಗೌಡರು ನಮ್ಮ ಪಕ್ಷದಲ್ಲೇ ಇದ್ದಾರೆ, ಅದ್ರ ಬಗ್ಗೆ ಸಂಶಯ ಬೇಡ. ಅವರು ಸೇರಿಸೇ ನಾವು 18 ಜನ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಒಟ್ಟಾಗಿ ಈಗಾಗಲೇ ನಮ್ಮ ಅಭ್ಯರ್ಥಿಗೆ ಮತ ಹಾಕಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್. ಹೇಳಿ ಸರ್. ಅದಕ್ಕೆ ಇವತ್ತು ಆ ಸ್ಟೇಟ್ಮೆಂಟ್ಗೆ ಅನುಗುಣವಾಗಿ ನಾವು ಇವತ್ತು ಎಲ್ಲ ಶಾಸಕರು ಕೂಡ ಅವ್ರನ್ನ ಭೇಟಿ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಮೊದಲೇ ನಿಗದಿಯಾಗಿತ್ತು. ಆದರೂ ಅವ್ರ ಹೇಳಿಕೆಯನ್ನು ನೋಡಿದ್ರೆ ಇದರಿಂದ ಎಲ್ಲರಿಗೂ ಕೂಡ ತಾರತಮ್ಯ ಇಲ್ದಂಗೆ ಇಡೀ ರಾಜ್ಯದ 224 ಕ್ಷೇತ್ರಕ್ಕೂ ಕೂಡ ಒಂದೇ ಮಾನದಂಡದಲ್ಲಿ ಅವರು ಅಭಿವೃದ್ಧಿಗೆ ಮತ್ತು ಅಲ್ಲಿ ಆ ಕ್ಷೇತ್ರದ ಬೆಳವಣಿಗೆಗೆ ಎಲ್ಲ ಒತ್ತು ಕೊಡ್ತಾರೆ ಅಂತ ನಾವು ಭಾವಿಸ್ಕೊಂಡು ಇವತ್ತು ಅವ್ರನ್ನ ಭೇಟಿಯಾಗಿ ಅದನ್ನು ಮನವಿ ಮಾಡೋರಿದ್ದೇವೆ.